ನೀತಿಗೆ ಸರ್ಕಾರದ ತಾರತಮ್ಯ ನೀತಿಗೆ ಸರ್ಕಾರದ ತಾರತಮ್ಯ ನೀತಿಗೆ ಒಳ ಮೀಸಲಾತಿ ಆಯೋಗದ ಆದೇಶವನ್ನು ರದ್ದುಪಡಿಸಿ ಒಳ ಮೀಸಲಾತಿ ಆಯೋಗದ ಆದೇಶವನ್ನು ರದ್ದುಪಡಿಸಿ ಒಳ ಮೀಸಲಾತಿ ಆಯೋಗದ ಆದೇಶವನ್ನು ರದ್ದುಪಡಿಸಿ ಹೋರಾಟ ಯಾತಕ್ಕಾಗಿ ಹೋರಾಟ ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ 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 ಅಂಬೇಡ್ಕರ್ ಜಿಂದಾಬಾದ್. ಡಿ ಪುಟ್ಟರಾಜಪ್ಪ, ಛಲವಾದಿ ಮಹಾಮಂಡಲದ ರಾಜ್ಯಾಧ್ಯಕ್ಷರು. ಕರ್ನಾಟಕ ರಾಜ್ಯ ಸರ್ಕಾರವು ಸರ್ವೋಚ್ಚ ನ್ಯಾಯಾಲಯ ತೀರ್ಪಿನನ್ವಯ ಒಳ ಮೀಸಲಾತಿಯನ್ನು ಜಾರಿ ಮಾಡುವ ಸಂದರ್ಭದಲ್ಲಿ ರೋಸ್ಟರ್ ಬಿಂದುವಿನಲ್ಲಿ ಅವೈಜ್ಞಾನಿಕವಾಗಿ ರೋಸ್ಟರ್ ಬಿಂದುವನ್ನು ತಯಾರು ಮಾಡಿರ್ತಾರೆ. ಈ ಹಿಂದೆ 18/3/33ರಂತೆ 1/7/15 ಈ ರೀತಿ ಇದ್ದಂಥ ಮೀಸಲಾತಿಯನ್ನು ಈ ಒಳ ಮೀಸಲಾತಿಯಲ್ಲಿ ABC 3 ವರ್ಗೀಕರಣ ಮಾಡಿ, ವರ್ಗೀಕರಣದಂತೆ 100ಕ್ಕೆ ರೋಸ್ಟರ್ ಬಿಂದುವನ್ನು ನಿಗದಿಪಡಿಸಿ, ಆ 100ರಲ್ಲಿ ಏನಾಗಿದೆ, ನಮಗೆ ಆ 1 ಮತ್ತು 9ಕ್ಕೆ ಹೋಗಿದೆ. 1 ಇದ್ದಂಥ ಈಗ ಏನು ಧಾರವಾಡ ಯೂನಿವರ್ಸಿಟಿ, ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಪ್ರತಿಯೊಂದು ಹಂತದಲ್ಲೂ ನೇಮಕಾತಿ ಮಾಡುವಾಗ ಎಲ್ಲ ಹುದ್ದೆಗಳು ಬಿ ಮತ್ತು ಸಿ ವರ್ಗ ವಂಚಿತವಾಗಿ ಎ ವರ್ಗಕ್ಕೆ ಮಾತ್ರ ಸೀಮಿತವಾಗಿದ್ದಾವೆ. ಈ ಇದರಲ್ಲಿ ಈ ಎರಡೂ ವರ್ಗಗಳಿಗೆ ತುಂಬ ರಾಜ್ಯದಲ್ಲಿ ಅನ್ಯಾಯವಾಗಿದೆ. ನಾಗಮೋಹನ್ ದಾಸ್ ವರದಿ ಇದರಲ್ಲಿ ನಮ್ಮ ಏನು ಜನಸಂಖ್ಯೆ ಇದೆ ಅದು ಹೆಚ್ಚಳವಾಗಬೇಕಾಗಿತ್ತು. ಅದರಲ್ಲಿ ಕೆಲವು ಜಾತಿಗಳನ್ನು ಅವರು ಕೈ ಬಿಟ್ಟಿರೋದ್ರಿಂದ ನಮ್ಮ ಜಾತಿಯ ಜನಸಂಖ್ಯೆ ಕಡಿಮೆ ಆಗಿದೆ. ಅದರಲ್ಲಿ ಎ ಗುಂಪಿಗೆ ನಮ್ಮನ್ನು ಇದ್ದಂತನ್ನು ಬಿ ಗುಂಪಿಗೆ ಹಾಕಿರೋದ್ರಿಂದ ನಮಗೆ ಈ ಏನು ಇದುವರೆಗೂ ನೇಮಕಾತಿ ಆಗ್ತಾ ಇದೆ, ಆ ನೇಮಕಾತಿಯಲ್ಲಿ ನಮ್ಮಲ್ಲಿಗೆ ಎಲ್ಲರಿಗೂ ಅನ್ಯಾಯ ಆಗ್ತಾ ಇದೆ. ನಮ್ಮ ವಿದ್ಯಾಭ್ಯಾಸಕ್ಕಾಗಲಿ, ನೌಕರಿಗಾಗಲಿ ಮತ್ತು ಬಡ್ತಿ ಮೀಸಲಾತಿಗಾಗಿ ಎಲ್ಲವುದರಲ್ಲೂ ಈ ಅನ್ಯಾಯ ಕಂಡು ಬಂದಿರೋದ್ರಿಂದ ಇಡೀ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲೂ ನಮ್ಮ ಏನು ಛಲವಾದಿ, ಬಲಗೈ, ಆದಿ ಕರ್ನಾಟಕ ಎಲ್ಲ ಸಮೂಹಗಳು ರಾಜ್ಯಾದ್ಯಂತ ಹೋರಾಟ ನಡೆಸ್ತಾ ಇದ್ದಾವೆ. ಈಗಾಗಲೇ ಮೈಸೂರು, ಚಾಮರಾಜನಗರ, ಕೊಳ್ಳೇಗಾಲ ನಿರಂತರವಾಗಿ ಹೋರಾಟ ನಡೆಸ್ತಾ ಇದ್ದಾರೆ. ಅದನ್ನು ಈ ಅವೈಜ್ಞಾನಿಕ ಮೀಸಲು ರೋಸ್ಟರ್ ಬಿಂದುವನ್ನು ರದ್ದುಪಡಿಸಬೇಕು ಅಂತ ನಾವು ನಮ್ಮ ಸಂಘದ ವತಿಯಿಂದ ಮಾನ್ಯ ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಸಮಾಜ ಕಲ್ಯಾಣ ಸಚಿವರಿಗೆ ಈ ದಿನ ನಾವು ಮನವಿಯನ್ನು ನಮ್ಮ ಸಂಘ ಮತ್ತು ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಇದು ನಂತರ ನಾವು ಬೃಹತ್ ಹೋರಾಟವನ್ನು ರೂಪಿಸಿ ಜಿಲ್ಲಾದ್ಯಂತ ಹೋರಾಟವನ್ನು ರೂಪಿಸಬೇಕು ಅಂತ ನಮ್ಮ ಸಂಘದ ಮುಖಂಡರುಗಳು, ಸಂಘಟನೆ ಮುಖಂಡರುಗಳು ಎಲ್ಲರಿಗೂ ನಾವು ವಿನಂತಿಸಿಕೊಂಡಿದ್ದೀವಿ. ಕೃಷ್ಣದಾಸ್ ಅಂತ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ. ಈ ದಿನ ಏನು ಛಲವಾದಿ ಮಹಾಮಂಡಲದ ವತಿಯಿಂದ ಏನು ಈ ಒಂದು ಪ್ರತಿಭಟನೆ ಏರ್ಪಡಿಸಿದ್ದಾರೆ, ಇದಕ್ಕೆ ನಮ್ಮ ದಲಿತ ಪರ ಸಂಘಟನೆಗಳು, ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯಿಂದ ನಾವು ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಜೊತೆಗೆ ನಾವು ಕೂಡ ಇದರಲ್ಲಿ ಮುಂದಿನ ದಿನಗಳಲ್ಲಿ ಪಾಲ್ಗೊಳ್ತೀವಿ. ವಿಷಯ ಏನು ಅಂತ ಹೇಳಿದರೆ, ಈಗ ಸರ್ಕಾರ ABC ಅಂತ ಏನು ಒಳ ಮೀಸಲಾತಿ ವರ್ಗೀಕರಣ ಮಾಡಿ 2 ಗುಂಪುಗಳಿಗೆ ಮಹಾ ಅನ್ಯಾಯ ಮಾಡ್ತಾ ಇದೆ. B ಗುಂಪು ಮತ್ತು C ಗುಂಪಿಗೆ ರೋಸ್ಟರ್ ಬಿಂದುವಿನಲ್ಲಿ ಮಹಾ ಅನ್ಯಾಯ ನಡೀತಾ ಇದೆ. ಪ್ರಜ್ಞಾಪೂರ್ವಕವಾಗಿ ಕಾಂಗ್ರೆಸ್ ಸರ್ಕಾರ ಪ್ರಜ್ಞಾಪೂರ್ವಕವಾಗಿ ಈ 2 ಗುಂಪುಗಳ ವಿರುದ್ಧ ಒಂದು ಷಡ್ಯಂತ್ರವನ್ನು ಮಾಡ್ತಾ ಇದೆ. ಕೂಡಲೇ ಈ ಅವೈಜ್ಞಾನಿಕ ಏನು ರೋಸ್ಟರ್ ಬಿಂದುವನ್ನು ರದ್ದುಪಡಿಸಬೇಕು. ಮತ್ತು ಕೂಡಲೇ ನೇಮಕಾತಿ, ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ನೇಮಕಾತಿ ಪ್ರಕ್ರಿಯೆಯನ್ನು ಕೂಡಲೇ ಆರಂಭಿಸಬೇಕು ಅಂತ ನಾನು ಈ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀನಿ ಸರ್.